ಕೃಷ್ಣಾ ಪಾತ್ರದಲ್ಲಿ ನೆರೆ ಭೀತಿ, ಮತ್ತೆ ಕೆಲವೆಡೆ ಬರದ ಛಾಯೆ. ವಿಜಯಪುರದಲ್ಲಿ ಮಳೆಯೇ ಇಲ್ಲದೆ ಅನ್ನದಾತ ಕಂಗಾಲಾಗಿದ್ದಾರೆ. ವಿಜಯಪುರದಲ್ಲಿ ಮಳೆ ಕೈಕೊಟ್ಟಿದ್ರಿಂದ ಬಿತ್ತನೆ ಕಾರ್ಯ ನಡೀತಾ ಇಲ್ಲ. ಬಿತ್ತನೆ ಇಲ್ಲದೆ ಬಿಕೋ ಎನ್ನುತ್ತಿರೋ ಲಕ್ಷಾಂತರ ಎಕರೆ ಜಮೀನು. ಒಂದು ಕಡೆ ಮಳೆ ಪ್ರವಾಹ ಪರಿಸ್ಥಿತಿ ರಾಜ್ಯದ ಹಲವೆಡೆ, ರಾಜ್ಯದ ಇನ್ನೂ ಕೆಲವೆಡೆ ನೆರೆಯ ಪರಿಸ್ಥಿತಿ ಇದೆ. ಮಳೆಯೇ ಇಲ್ಲ. ಮಳೆಯನ್ನ ನಂಬ್ಕೊಂಡು ಕೂತಂತ ಅನ್ನದಾತನಿಗೆ ತೊಂದರೆ ಎದುರಾಗಿದೆ. ವಾಡಿಕೆಯಂತೆ ಈ ಹೊತ್ತಿಗೆ 7.5 ಲಕ್ಷ ಹೆಕ್ಟೇರ್ ಬಿತ್ತನೆ ಮುಗಿಬೇಕಿತ್ತು. ಪ್ರತಿ ಬಾರಿ ಮಳೆಗಾಲದಲ್ಲಿ 7.5 ಲಕ್ಷ ಹೆಕ್ಟೇರ್ ಬಿತ್ತನೆ ಮುಗಿಬೇಕಿತ್ತು. ಈ ವರ್ಷ ಕೇವಲ 3.3 ಲಕ್ಷ ಹೆಕ್ಟೇರ್ ಪ್ರದೇಶ ಮಾತ್ರ ಬಿತ್ತನೆಯಾಗಿದೆ. ಒಂದು ಕಡೆಗೆ ಕೃಷ್ಣಾ ಕಣಿವೆ ಪ್ರದೇಶದಲ್ಲಿ ನೆರೆ ಕಾಡ್ತಾ ಇದೆ, ಪ್ರವಾಹ ವರ್ಸ್ಕೊಳ್ತಾ ಇದೆ. ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀವಿ, ಅದೇ ಭಾಗದಲ್ಲಿ ಮತ್ತೊಂದು ಕಡೆಗೆ ಬರತಾಂಡವ ಅನ್ನುವಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. 1,40,000 ಕ್ಯೂಸೆಕ್ನಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಆಲಮಟ್ಟಿ ಡ್ಯಾಮ್ಗೆ. ಆದರೆ ಅದೇ ಜಿಲ್ಲೆಯ ಇನ್ನೊಂದು ಮುಖವನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಬರತಾಂಡವ ಅನ್ನುವಂಥದ್ದು. ನಾವೀಗ ಮಹಲ್ ಅಂತಕ್ಕಂಥ ಗ್ರಾಮದ ಜಮೀನಿನಲ್ಲಿದ್ದೀವಿ. ಈ ಜಮೀನಲ್ಲಿ ಎಲ್ಲಿ ನೋಡಿದ್ರೆ ನಿಮಗೆ ಬಿತ್ತನೆಯ ಒಂದೇ ಒಂದು ಲವಶೇಷ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಇಲ್ಲಿ ನೋಡಿ ಭೂಮಿ ಯಾವ ರೀತಿಯಾಗಿದೆ, ಡ್ರೈ ಆಗಿದೆ ಅನ್ನೋದು ತೋರಿಸ್ತೀನಿ ನೋಡಿ. ಮಳೆ ಇಲ್ಲ, ಏನೂ ಇಲ್ಲ. ಈ ರೀತಿಯಾಗಿ ಇಡೀ ಭೂಮಿ ಏನಂತಂದರೆ ಡ್ರೈ ಆಗಿರುವಂಥದ್ದು. ಅಂದರೆ ಯಾವುದೇ ಬಿತ್ತನೆ ಸಹ ಆಗಿಲ್ಲ. ಆ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ. ಅಂದರೆ ಬರೋಬ್ಬರಿ 8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಾಗಿತ್ತು. ಆಗಿರುವಂಥದ್ದು ಬರೀ 3 ಲಕ್ಷ ಹೆಕ್ಟೇರ್ವರೆಗೆ ಮಾತ್ರ. ಈವರೆಗೆ ಜೂನ್ ಕಳೆದು ಹೋಯ್ತು, ಜುಲೈ ಕಳೀಲಿಕ್ಕೆ ಬಂತು. ಈಗ ನೋಡ್ತಾ ಇದ್ದೀವಿ ಬರ ತಾಂಡವ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಾವಿಲ್ಲಿ ಪ್ರದೇಶದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಬಿತ್ತನೆಯೇ ಆಗಿಲ್ಲ. ಅಂದರೆ ಇಷ್ಟೊತ್ತಿಗಾಗಲಿ ಬಿತ್ತನೆಯಾಗಿ ತೊಗರಿ ಬೆಳಿಬೇಕಾಗಿತ್ತು, ತೊಗರಿ ಚಿಗುರೊಡಿಬೇಕಾಗಿತ್ತು. ಆದರೆ ಇಲ್ಲಿ ನೋಡ್ತಾ ಇದ್ದೀವಿ ರೈತನ ಕಣ್ಣಲ್ಲಿ ಕಣ್ಣೀರು ಅನ್ನತಕ್ಕಂಥ ಪರಿಸ್ಥಿತಿ. ಒಂದು ಕಡೆಗೆ ನೆರೆ ಆ ಭಾಗದಲ್ಲಿ ಕೃಷ್ಣಾ ನದಿ ಕಣಿವೆಯಲ್ಲಿ, ಇಲ್ಲಿ ನೋಡ್ತಾ ಇದ್ದೀವಿ ಬರ. ಇಷ್ಟೊತ್ತಿಗೆ ನಾವು ಬೆಳಿಬೇಕಾಗಿತ್ತು ಸರ್. ಇಷ್ಟೊತ್ತಿಗೆ ನಮ್ಮದು ತೊಗರಿ ಮ್ಯಾಗೆ ನಾವು ಅವಲಂಬನೆ ಆಗಿದ್ದೀವಿ ರೀ ಸರ್. ಇಷ್ಟೊತ್ತಿಗೆ ಬೆಳಿಬೇಕಾಗಿತ್ತು ರೀ, ಒಂದು ಚೋಟಿ ಬೆಳೆ ಇರಬೇಕಾಗಿತ್ತು ರೀ. ಈಗ ನೀವೇ ನೋಡತ್ತೀರಿ ಸರ್, ಇದ್ರಾಗ ಏನೈತಿ ನೋಡಿರಿ ಸರ್, ಇಷ್ಟೊತ್ತಿಗೆ ಹಸಿ ಭೂಮಿ ಇರ್ಬೇಕಾಯ್ತು ರೀ ಸರ್. ನಾವು ಇಷ್ಟೊತ್ತಿಗೆ ಚಪ್ಪಲ್ ಹಾಕೊಂಡು ಇಲ್ಲಿ ಒಳಗೆ ಬರ್ತಿದ್ದಿಲ್ಲ ರೀ. ನಾವು ಹಂಗೆ ಕಾಲು ರೋಜ್ ಮಾಡ್ಕೊಂಡು ಪ್ಯಾಂಟ್ ಏರ್ಸ್ಕೊಂಡು ಬರ್ತಿದ್ವಿ ರೀ ಒಳಗೆ. ಇಷ್ಟೊತ್ತಿಗೆ ಏನು ಈ ಬೆಳಿಬೇಕಂದ್ರೂ ನಮ್ಮ ಹತ್ರ ಏನೂ ಇಲ್ಲ ರೀ ಸರ್. ಮುಂಗಾರದಾಗ ನೀವು ಯಾವ ಬೆಳೆ ಬೆಳಿತಿದ್ರಿ? ಈ ಸದ ನಮ್ಮ ಮೇನ್ ತೊಗರಿ, ಆಮೇಲೆ ಹೆಸರಿನ ಮ್ಯಾಗ ನಾವು ತೊಗರಿ ಮ್ಯಾಗ ಭಾಳ ಅವಲಂಬನೆ ಹಾಕುತ್ತೀವಿ ರೀ ಸರ್. ಯಾಕಂದ್ರೆ ತೊಗರಿ ಇದೆ ನಮಗೆ. ಯಾಕಂದ್ರೆ ಸರ್ಕಾರ ಒಂದು ನಿಗದಿತ ಬೆಳೆ ಮಾಡೈತೆ ಸರ್, ಒಂದು 6,000 ತೆರಿಕ್ಷಿಂದ. ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಕೊತಿದ್ದೀವಿ ರೀ. ಈಗಂತೂ ಏನೂ ಉಳ್ದಿಲ್ಲ ರೀ. CM ಸಾಹೇಬ್ರು ಹೇಳಿದ ಪ್ರಕಾರ ನಾವು ನಡ್ಕೊಳತ್ತೀವಿ. ಈಗ ಮಳೆ ಇಲ್ಲ, ಅದ್ರ ಸಲ ನಾವು ಬೆಳೆನೂ ಬಿತ್ತಿಲ್ಲ. ನೀವು ನೋಡತ್ತೀರಿ ಭೂಮಿ ಹೆಂಗೈತೆ ಅನ್ನೋದು. ಈಗ ಅದಕ್ಕೆ ಅದ್ರದ್ದು ಏನೈತಲ್ಲ, ಅದ್ರ ಬಡ್ಡಿ ರೇಟ್ ಸ್ವಲ್ಪ ಮಣ್ಣಾ ಮಾಡಿದ್ರೆ ನಮಗೆ ಭಾಳ ಅನುಕೂಲ ಆಗ್ತೈತಿ. ಇದು ದಯವಿಟ್ಟು ಅವ್ರಿಗೆ ಕೈ ಮುಗಿದು ಕೇಳ್ಕೊತೀವಿ. ಅದ್ರದ್ದು ಏನೈತಲ್ಲ ಮ್ಯಾಗಿನ ನಮಗೆ ಬಡ್ಡಿ ರೇ ಅದನ್ನ ಅನುಕೂಲ ಮಾಡಿಕೊಡ್ಲಿ. ಬಡ್ಡಿ ರೇ ಅದನ್ನ ಒಟ್ಟು ಮಣ್ಣಾ ಮಾಡಂಗೆ ಮಾಡಲಿ. ಈಗ ರೈತರ ಅಳಲನ್ನು ಕೇಳ್ತಾ ಇದ್ದೀರಿ. ಒಂದು ಕಡೆಗೆ ಅಟ್ಲೀಸ್ಟ್ ಸರ್ಕಾರ ಈ ರೀತಿಯಾದ ಬರತಾಂಡವದಲ್ಲಿ ರೈತರಿರುವಂಥದ್ದು ಬರದ ಛಾಯೆ ಇದೆ. ಹೀಗಾಗಿ ಏನಂದರೆ ಬ್ಯಾಂಕ್ನಲ್ಲಿ ಮಾಡಿದಂಥ ಸಾಲ ಅದರ ಬಡ್ಡಿನಾದರೂ ಸ್ವಲ್ಪ ಮುರಿದು ಬಿಡ್ರಿ ಅಂತಕ್ಕಂಥ ತಮ್ಮ ಅಳಲನ್ನು ಇಲ್ಲಿ ತೋಡ್ಕೊಳ್ತಾ ಇದ್ದಾರೆ. ಒಂದು ಕಡೆಗೆ ನೆರೆ ಅನ್ನುವಂಥದ್ದು ಕೃಷ್ಣಾ ಕಣಿವೆಯಲ್ಲಿ ಆಲಮಟ್ಟಿ ಡ್ಯಾಮಿಗೆ ನಾವು ನೋಡ್ತಾ ಇದ್ದೀವಿ. 1,40,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದೆ. ಆದರೆ ಅದೇ ಜಿಲ್ಲೆಯಲ್ಲಿ ಇಲ್ಲಿ ಶೇಕಡ 70% ಇನ್ನೂ ಭೂಮಿ ಏನಂತಂದರೆ ಇಲ್ಲಿ ಬಿತ್ತನೆಯೇ ಆಗಿಲ್ಲ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜಯಪುರ ಗಣಪ್ಪ ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.